ಚಿಕ್ಕದು ಸರ್. ಇದು ಈ ಥರ ಟಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ 25 ಕುಂಟೆ ರೆಡ್ ಸಾಯಿಲ್ ಲ್ಯಾಂಡ್ ಕೂಡ ತೋರಿಸ್ತೀನಿ. ಬ್ಯಾಕ್ ಡ್ರಾಪಲ್ಲಿ ಈ ಥರದೊಂದು ಹಿಲ್ ವ್ಯೂ ಬರುತ್ತೆ. ಟಾರ್ ರೋಡ್ಗೆ ನಿಮಗೆ ಹೆಚ್ಚು ಕಮ್ಮಿ ಒಂದು 250ರಿಂದ 260 ಫ್ರಂಟೇಜ್ ಬರುತ್ತೆ. ಊರ ಪಕ್ಕದಲ್ಲಿರುವಂಥದ್ದು ಚನ್ನಪಟ್ಟಣದಿಂದ 16 ಕಿಲೋಮೀಟ್ರ್. ಇದು ನೋಡ್ಬೋದು ಟಾರ್ ರೋಡು. ಚನ್ನಪಟ್ಟಣದಿಂದ 16 ಕಿಲೋಮೀಟ್ರು. ಇದು ಚನ್ನಪಟ್ಟಣ ಮತ್ತು ಮಳವಳ್ಳಿ ಬಾರ್ಡ್ರು. ಇದು ಮಳವಳ್ಳಿ ರಿಜಿಸ್ಟ್ರೇಷನ್ ಬರುತ್ತೆ. ಇಲ್ಲಿ ಪಕ್ಕದಲ್ಲೇ ಊರು ಒಂದು 300 ಮೀಟ್ರ್ನಲ್ಲಿ. ಇದು ಕೆಂಪು ಮಣ್ಣು ನೋಡ್ಬೋದು. ಎದುರುಗಡೆ ಎಲ್ಲ ಈ ಥರ ಡೆವಲಪ್ಡ್ ಫಾರ್ಮ್ ಹೌಸು, ನೀರಾವರಿ ಬೆಲ್ಟು ಇದೆ. ಚನ್ನಪಟ್ಟಣದಿಂದ ಬರೋ ರೋಡು. ಬ್ಯಾಕ್ ಡ್ರಾಪಲ್ಲಿರುವಂಥ ಬೆಟ್ಟ ಇದು. ಪಕ್ಕದಲ್ಲೇ ಊರು. ಪಟ್ಟ ಬಂದ್ಬಿಟ್ಟು ನಿಮಗೆ 25 ಕುಂಟೆ ಬರುತ್ತೆ. ಇದರಲ್ಲಿ 3 ಕುಂಟೆ ಖರಾಬ್ ಬರುತ್ತೆ. ತಗೊತೀವಿ ಅಂದರೆ ಒಬ್ಬರೇ ತಗೋಬೋದು. ಇಲ್ಲ ಸ್ಪ್ಲಿಟ್ಟಾಗಿ ತೊಗೋತೀವಿ ಅಂತಂದರೆ ಒಬ್ಬೊಬ್ಬರಿಗೆ 12 ಕುಂಟೆ 14 ಕುಂಟೆ ಕೊಡ್ತೀವಿ. ಆಮೇಲೆ ಇದು ತುಂಬ ದೊಡ್ಡ ರೋಡ್ ಇದು. ಸೊ ಇದು ಹಳ್ಳ ಏನಿದೆಯಲ್ಲ, ಹಳ್ಳ ನೀವು ಯೂಟಿಲೈಸ್ ಮಾಡಿಕೊಂಡ್ರೆ ಇದರಲ್ಲೂ ಟೋಟಲ್ ಇದರಿಂದ ಈ ಲ್ಯಾಂಡಲ್ಲಿ ಒಂದು 7ರಿಂದ 8 ಕುಂಟೆ ಎನ್ಕ್ರೋಚ್ಮೆಂಟ್ ಲ್ಯಾಂಡ್ ಸಿಗುತ್ತೆ. ಇದು ಹಳ್ಳ. ಇಲ್ಲಿ ಎಲೆಕ್ಟ್ರಿಕ್ ಕನೆಕ್ಷನ್ ಐತೆ. ಪಕ್ಕದಲ್ಲಿ ಊರೈತೆ. ಸೇಫ್ಟಿ ಜಾಗ. ಇಲ್ಲಿ ಅಳತೆ ಬಸ್ ಕಲ್ಲೆಲ್ಲ ಮಾಡಿದ್ದೀವಿ. ಆ ಬೋರ್ ಇದಕ್ಕೆ ಬರುತ್ತಾ? ಇದು ಅಳತೆ ಬಸ್ತಲ್ಲಿ ಆಗಿದೆ. ನೋಡ್ಬೋದು ಸಾಯಿಲ್ ಕಂಡೀಷನು. ಕೆಂಪು ಮಣ್ಣು, ಟಾರ್ ರೋಡ್ ಅಟ್ಯಾಚು. ಚನ್ನಪಟ್ಟಣದಿಂದ 16 ಕಿಲೋಮೀಟ್ರು. ಸೊ ಪೇಪರ್ಲಿ 3 ಕುಂಟೆ ಖರಾಬ್ ಇದೆ. ಅದು ಸ್ವಲ್ಪ ಹಳ್ಳದ ಎನ್ಕ್ರೋಚ್ಮೆಂಟ್ ಆದರೆ ನಿಮ್ಗೆ ಹೇಳಿದ್ರೆ 6ರಿಂದ 8 ಕುಂಟೆ ಅಷ್ಟು ಜಾಗ ಸಿಗುತ್ತೆ. ಒಬ್ಬರಿಗೆ 20 ಕುಂಟೆ ತಗೊಳಕ್ಕಾಗಲಿಲ್ಲ ಅಂದರೆ 12 ಕುಂಟೆ ಸ್ಪ್ಲಿಟ್ ಮಾಡಿಕೊಡ್ತೀವಿ. ಸೊ ಹಿಂದೆ ಇವರು ಅಣ್ಣ ತಮ್ಮಂದ್ರ ಅನುಭವದಲ್ಲಿದ್ದರು. ಈ ಬ್ಯಾಕ್ ಸೈಡ್ ಏನು ಬರುತ್ತೆ ಆಫೀಸ್ ಇಲ್ಲ. ಇಲ್ಲಿ ನೋಡಿ, ಇದಕ್ಕೆ ಲ್ಯಾಂಡ್ಗೆ ಅಳತೆ ಕಲ್ಲಾಗಿದೆ. ಅಳತೆ ಬಸ್ತು. ಸೊ ಫ್ರಂಟೇಜ್ಗೆ 240ರಿಂದ 260 ಅಡಿ ಬರುವಂಥ ಈ ಥರ ಸ್ಮಾಲ್ ಪೀಸ್ ಲ್ಯಾಂಡು. ಚನ್ನಪಟ್ಟಣದಿಂದ 16 ಕಿಲೋಮೀಟ್ರು. ಟಾರ್ ರೋಡ್ ಅಟ್ಯಾಚು. ಒಳ್ಳೆ ಪ್ರೈಸು. ರಿಜಿಸ್ಟ್ರೇಷನ್ಗೆ ಹೋದರೆ ನಾನೇನು ಪಬ್ಲಿಷ್ ಮಾಡಿರ್ತೀನಿ ಆ ಪ್ರೈಸ್ಗಿಂತ ಕಮ್ಮಿ ಆಗುತ್ತೆ. 3 ಕುಂಟೆ ಖರಾಬ್ ಸಿಗುತ್ತೆ. 6ರಿಂದ 8 ಕುಂಟೆ ಎನ್ಕ್ರೋಚ್ಮೆಂಟು. ಇಲ್ಲ ಒಬ್ಬರೇ ತಗೊಳಕ್ಕಾಗಲ್ಲ ಅಂದರೆ 12 ಕುಂಟೆ ಸಪ್ರೇಟ್ ಮಾಡಿ ಕೊಡ್ತೀವಿ. ಊರು ಪಕ್ಕದ ಜಾಗ, ಸೇಫ್ಟಿ ಪ್ಲೇಸ್. ಅಲ್ಲಿ ನಮ್ಮವ್ರು ನಿಂತಿದ್ದಾರಲ್ಲ, ಅದೇ ಟಾರ್ ರೋಡು. ಟಿಲ್ ಡೇಟ್ ಲೀಗಲ್ ಪೇಪರ್ಸ್ ರೆಡಿ ಇರುವಂಥ ಜಾಗ ಇದು. ಒಳ್ಳೆ ಪ್ರೈಸಲ್ಲಿದೆ. ಡಿಸ್ಕ್ರಿಪ್ಷನ್ ನೋಡಿ. ಬ್ಯಾಕ್ ಡ್ರಾಪಲ್ಲಿ ಈ ಥರ ಬೆಟ್ಟ.